ಬಿಡದಿ ಬೆಂಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಫೈಟು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾದ ಬಿಜೆಪಿ. ಕ್ಷಣಚಿತ್ತಂ ಕ್ಷಣಪಿತ್ತಂ ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಫೈಟ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾದ ಬಿಜೆಪಿ. ಬಿಡದಿಗೆ ಇಂದು ಬಿಜೆಪಿ ನಾಯಕರ ನಿಯೋಗ ಭೇಟಿ ಕೊಡುತ್ತೆ. ರೈತರ ಹೋರಾಟದಲ್ಲಿ ಭಾಗಿಯಾಗಲಿರುವಂತಹ ಬಿಜೆಪಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಹೋರಾಟ ಮಾಡುತ್ತೆ. ಬಿ.ವೈ. ವಿಜಯೇಂದ್ರ, ಆರ್. ಅಶೋಕ್ ಛಲವಾದಿ, ಬಿಡದಿ ರೈತರ ಜೊತೆಗೆ ಬಿಜೆಪಿ ನಾಯಕರ ಮೀಟಿಂಗು, ಹಲವು ಗ್ರಾಮಗಳಿಗೆ ಭೇಟಿ ನೀಡಲಿರುವಂತಹ ನಾಯಕರು, ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಲಿರುವಂತಹ ಬಿಜೆಪಿ. ಜೆಡಿಎಸ್ ಬಿಜೆಪಿ ಮೈತ್ರಿ ದೋಸ್ತಿ ಪಾರ್ಟಿಗಳಲ್ವಾ, ಯಾಕೆ ಬಿಜೆಪಿ ಪ್ರತ್ಯೇಕವಾಗಿ ಹೋಗಬೇಕು? ಅದು ಅವರವರ ಪಕ್ಷದ ಆಂತರಿಕ ನಿರ್ಧಾರಗಳು. ಬಿಜೆಪಿ ಇದನ್ನು ಸ್ವತಂತ್ರವಾಗಿ ಹ್ಯಾಂಡಲ್ ಮಾಡಲಿದೆ. ಹೌದು, ಅದರ ಭಾಗವಾಗಿ ಅಲ್ಲಿಗೊಂದು ನಿಯೋಗ ಭೇಟಿ ಕೊಡುತ್ತೆ. ಆ ಪೈಕಿ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟು ಬಿ.ವೈ. ವಿಜೇಂದ್ರ ಕೂಡ ಇರ್ತಾರೆ. ಟೌನ್ಶಿಪ್ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಮತ್ತು ಕಾಂಗ್ರೆಸ್ ಅನ್ನ ಕಟಕಟೆಯಲ್ಲಿ ನಿಲ್ಲಿಸುವ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಟೌನ್ಶಿಪ್ ಯೋಜನೆ ಮಾಡುವುದರ ಮುಖೇನ ಬಿಡದಿಯ 1.25 ಲಕ್ಷ ರೈತರ ಜೀವಂತ ಸಮಾಧಿಯ ಮೇಲೆ ಸೌಧ ಕಟ್ತಿದ್ದಾರೆ ಅನ್ನೋ ಆರೋಪ. ರೈತರು ತಲತಲಾಂತರದಿಂದ ಬದುಕಿ ಬಾಳಿದ ಮನೆಗಳನ್ನು ಬಿಟ್ಟು ಹೋಗಬಹುದಾದಂತಹ ಪರಿಸ್ಥಿತಿ ಬರಬಹುದು. ಕಾಂಗ್ರೆಸ್ ರೈತ ವಿರೋಧಿ, ಕಾಂಗ್ರೆಸ್ ಬಡ ವಿರೋಧಿ ಎನ್ನುವ ಅರ್ಥದಲ್ಲಿ ಬಿಂಬಿಸಲಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿನ ಆರೋಪ. ಕುಮಾರಸ್ವಾಮಿ 2006ರಲ್ಲಿ ಕೈಗೊಂಡು ಅದಾದ ನಂತರ ಜನತಾ ನ್ಯಾಯಾಲಯದಲ್ಲಿ ತಿರಸ್ಕೃತಗೊಂಡಾಗ ಅದನ್ನು ಕೈಬಿಟ್ಟಂತಹ ಒಂದು ಟೌನ್ಶಿಪ್ ಯೋಜನೆ ಯಾಕೆ ಡಿ.ಕೆ. ಶಿವಕುಮಾರ್ ಅದನ್ನು ಮುಂದುವರಿಸಬೇಕು? ಜನರ ನಿರಾಕರಣೆಗಳು, ವಿರೋಧ ಪಕ್ಷದ ವಿರೋಧತೆಗಳು, ಈ ಎಲ್ಲದರ ನಡುವೆ ಸರ್ಕಾರ ಯಾಕೆ ಜಿದ್ದಿಗೆ ಬಿದ್ದಿದೆ? ಹಠಕ್ಕೆ ಬಿದ್ದು ಈ ಅಭಿವೃದ್ಧಿ ಬೇಕಾ ಅನ್ನೋ ಪ್ರಶ್ನೆಗಳು ಕೂಡ ಮುಂದಾಗಿದೆ.